ಜನಾದೇಶ ಅಂದ್ರೆ ಬರೀ ನಂಬರ್ಗಳಲ್ಲ, ಅದು ಜನರ ಮನಸ್ಸಿನ ಮಾತು, ಅವರ ದೈನಂದಿನ ಕಷ್ಟಗಳು, ಅವರ ನಾಳಿನ ಕನಸುಗಳು ಎಲ್ಲವೂ ಅದರಲ್ಲಿ ಅಡಗಿರುತ್ತೆ. ಇವತ್ತು ನಾವು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಕೇಸ್ ಸ್ಟಡಿ ಮೂಲಕ ಒಂದು ದೊಡ್ಡ ಗೆಲುವಿನ ಹಿಂದಿನ ಅಸಲಿ ಕಥೆಯನ್ನ, ಅದರ ಒಳರಚನೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಬರಿಯೊಂದು ಎಲೆಕ್ಷನ್ ರಿಸಲ್ಟ್ ಅಲ್ಲ, ಡೇಟಾ, ಸ್ಟ್ರಾಟಜಿ ಮತ್ತೆ ಜನರ ನಾಡಿಮಿಡಿತವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು ಗೆಲುವಿನ ಹೇಗೆ ಕಟ್ಟಲಾಗುತ್ತೆ ಅನ್ನೋದರ ಒಂದು ಆಳವಾದ ವಿಶ್ಲೇಷಣೆ. ಸರಿ, ಇವತ್ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಗೆಲುವಿನ ಅಂತರ ಹೇಳುವ ಸಂಖ್ಯೆಗಳನ್ನ ನೋಡೋಣ. ಆಮೇಲೆ ಆ ಸಂಖ್ಯೆಗಳ ಹಿಂದಿರೋ ಜನರ ಬದುಕು, ಅವರ ಕಷ್ಟಗಳನ್ನ ತಿಳಿಯೋಣ. ಅವರ ಅಸಮಾಧಾನದ ಮೂಲ ಕಾರಣ ಏನು ಅಂತ ಪತ್ತೆ ಮಾಡಿ ಗೆದ್ದ ಅಭ್ಯರ್ಥಿಯ ಪ್ಲಸ್ಸು ಮೈನಸ್ ಏನು ಅಂತ ನೋಡೋಣ. ಕೊನೆಗೆ ಈ ಗೆಲುವಿನ ಹಿಂದಿದ್ದ ಮಾಸ್ಟರ್ ಪ್ಲಾನ್ ಹೇಗಿತ್ತು ಮತ್ತು ಇದರಿಂದ ಆಡಳಿತಕ್ಕೆ ಏನ್ ಪಾಠ ಸಿಗುತ್ತೆ ಅಂತ ಚರ್ಚಿಸೋಣ. ಬನ್ನಿ ಶುರು ಮಾಡೋಣ. ಹಾಗಾದ್ರೆ ನಮ್ಮ ಪಯಣವನ್ನ ಸಂಖ್ಯೆಗಳಿಂದಲೇ ಶುರು ಮಾಡೋಣ. ಯಾಕಂದ್ರೆ 2023ರ ಚುನಾವಣೆಯಲ್ಲಿ ಆಗಿದ್ದು ಒಂದು ಸಾಮಾನ್ಯ ಗೆಲುವಲ್ಲ, ಅದೊಂದು ರೀತಿ ರಾಜಕೀಯ ಸಂಚಲನ. ಈ ರಿಸಲ್ಟ್ ಎಷ್ಟು ದೊಡ್ಡದು ಅಂತ ಮೊದಲು ಅರ್ಥ ಮಾಡ್ಕೊಂಡ್ರೆ ಅದರ ಹಿಂದಿನ ಕಾರಣಗಳು ತಾನಾಗೆ ಗೊತ್ತಾಗತ್ತೆ. ನೋಡಿ, ಈ ಸಂಖ್ಯೆಯನ್ನ 51,165 ಇದೇನು ಸುಮ್ನೆ ಒಂದು ಗೆಲುವಿನ ಅಂತರನ? ಖಂಡಿತ ಇಲ್ಲ. ಇದು ಒಂದು ಸ್ಪಷ್ಟವಾದ ಸಂದೇಶ. ಒಂದು ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಾರ್ಜಿನಲ್ಲಿ ಗೆಲುವು ಸಿಕ್ಕಿದೆ ಅಂದ್ರೆ ಮತದಾರರ ಮನಸ್ಸಲ್ಲಿ ಯಾವುದೇ ಗೊಂದಲ ಇರಲಿಲ್ಲ ಅಂತ ಅರ್ಥ. ಇಂಥ ಒಂದು ದೊಡ್ಡ ಜನಾದೇಶ ಸುಮ್ನೆ ಬರೋದಿಲ್ಲ. ಇದರ ಹಿಂದೆ ಒಂದು ಬಲವಾದ ಕಾರಣ ಇರಲೇಬೇಕು. ಈಗ ವೋಟ್ ಶೇರ್ ನೋಡಿ, 60.60%. ಅಂದ್ರೆ ವೋಟ್ ಹಾಕಿದ ಪ್ರತಿ 10 ಜನರಲ್ಲಿ 6 ಜನ ಒಂದೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ. ಸಾಮಾನ್ಯವಾಗಿ 50% ದಾಟೋದೇ ಒಂದು ದೊಡ್ಡ ಸಾಧನೆ. ಆದರೆ 60% ದಾಟಿದ್ದಾರೆ ಅಂದ್ರೆ ಅದು ಕ್ಷೇತ್ರದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ ಹಾಗೆ. ಇದು ಬರೀ ಗೆಲುವಲ್ಲ, ಇದೊಂದು ಡಾಮಿನೇಷನ್. ಇಲ್ನೋಡಿ, ಕತೆಯ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. 2018ರಲ್ಲಿ ಕೆ. ಗೋಪಾಲಯ್ಯ ಜೆಡಿಎಸ್ನಿಂದ ನಿಂತು 55%ಗಿಂತ ಹೆಚ್ಚು ವೋಟ್ ತಗೊಂಡಿದ್ರು. ಆಗ ಬಿಜೆಪಿ ಎಲ್ಲೋ 3ನೇ ಸ್ಥಾನದಲ್ಲಿತ್ತು. ಆದರೆ 2023ರಲ್ಲಿ ಅದೇ ಗೋಪಾಲಯ್ಯ ಬಿಜೆಪಿಗೆ ಬಂದಾಗ ಬಿಜೆಪಿಯ ವೋಟ್ ಶೇರ್ ಸೀದಾ 60%ಗೆ ಜಂಪ್ ಆಗಿದೆ. ಜೆಡಿಎಸ್ ಆಲ್ಮೋಸ್ಟ್ ಇಲ್ದಂತಾಗಿದೆ. ಇದರಿಂದ ಏನ್ ಗೊತ್ತಾಗುತ್ತೆ? ಇಲ್ಲಿ ವೋಟ್ ಬಿದ್ದಿದ್ದು ಪಕ್ಷಕ್ಕಲ್ಲ, ವ್ಯಕ್ತಿಗೆ. ವೋಟ್ ಶೇರ್ ಹೇಗೆ ಬದಲಾಗಿದೆ ಅಂತ ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಜೆಡಿಎಸ್ನಲ್ಲಿದ್ದ ಸುಮಾರು 49% ವೋಟುಗಳು ಆಲ್ಮೋಸ್ಟ್ ಮಾಯವಾಗಿವೆ. ಅದೇ ಹೊತ್ತಿಗೆ ಬಿಜೆಪಿಗೆ 31% ವೋಟುಗಳು ಹೆಚ್ಚಾಗಿವೆ. ಇದರ ನೇರ ಅರ್ಥ, ಕೆ. ಗೋಪಾಲಯ್ಯ ತಮ್ಮ ಪರ್ಸನಲ್ ವೋಟ್ ಬ್ಯಾಂಕ್ ಅನ್ನ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಯಶಸ್ವಿಯಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಕ್ಯಾಂಡಿಡೇಟ್ ಸೆಂಟ್ರಿಕ್ ಪಾಲಿಟಿಕ್ಸ್ನ ಒಂದು ಪರ್ಫೆಕ್ಟ್ ಉದಾಹರಣೆ. ಸರಿ, ನಂಬರ್ಗಳಾಯ್ತು. ಆದ್ರೆ ಈ ನಂಬರ್ಗಳ ಹಿಂದೆ ಜನರಿದ್ದಾರೆ, ಅವರ ಬದುಕಿದೆ. ಆ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಮ್ಮ ವಿಶ್ಲೇಷಣೆ ಪೂರ್ತಿಯಾಗಲ್ಲ. ಮತದಾರನ ತೀರ್ಪನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಆ ಕ್ಷೇತ್ರದ ಮಣ್ಣಿನ ಗುಣ, ಅಲ್ಲಿನ ಜನರ ನಾಡಿಮಿಡಿತ ಹೇಗಿದೆ ಅಂತ ನೋಡ್ಬೇಕು. ಮಹಾಲಕ್ಷ್ಮಿ ಲೇಔಟ್ ಅಂದ್ರೆ ಹೇಗಿರುತ್ತೆ? ಅದೊಂದು ಮಿನಿ ಬೆಂಗಳೂರಿದ್ದ ಹಾಗೆ. ಸುಮಾರು 2.77 ಲಕ್ಷ ಮತದಾರರು. ಇಲ್ಲೊಂದು ಕಡೆ ಅಪ್ಪರ್ ಮಿಡಲ್ ಕ್ಲಾಸ್ ಲೇಔಟ್ಗಳು, ಇನ್ನೊಂದು ಕಡೆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರು, ಹಾಗೆ ಸ್ಲಮ್ಗಳು ಕೂಡ ಇವೆ. ಅಂದ್ರೆ ಪ್ರತಿಯೊಂದು ವರ್ಗದ ಜನರು ಇಲ್ಲಿದ್ದಾರೆ. ಹಾಗಾದ್ರೆ ಅಲ್ಲಿನ ಜನರ ದಿನನಿತ್ಯದ ಬದುಕು ಹೇಗಿದೆ? ಸವಾಲುಗಳಿಂದ ತುಂಬಿದೆ. ನೀರಿಗೆ 1000 ಅಡಿ ಬೋರ್ ಕುರಿಬೇಕು, ಆದರೂ ನೀರು ಸಿಗೋದು ಡೌಟ್. ಮಳೆ ಬಂದ್ರೆ ಸಾಕು ಮಾರಪ್ಪನ್ ಪಾಳ್ಯ ಕೆರೆ ಆಗುತ್ತೆ. ಇವತ್ತು ಹಾಕಿದ ರೋಡು ನಾಳೆ ಗುಂಡಿ ಬೀಳುತ್ತೆ. ಚರಂಡಿಗಳು ತುಂಬಿ ಹರಿದು ರೋಗಗಳಿಗೆ ಆಹ್ವಾನ ಕೊಡುತ್ತೆ. ಇದು ಬರೀ ಸಮಸ್ಯೆಗಳ ಲಿಸ್ಟ್ ಅಲ್ಲ, ಇದು ಅಲ್ಲಿನ ಜನರ ಬದುಕಿನ ಕಹಿ ಸತ್ಯ. ಈ ಸಮಸ್ಯೆಗಳು ಬರೀ ಅನಾನುಕೂಲತೆಗಳು ಅಷ್ಟೇ ಅಲ್ಲ. ಯೋಚನೆ ಮಾಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಒಂದು ಘನತೆಯ ಜೀವನವನ್ನ ಕೊಡುತ್ತೆ. ಆದ್ರೆ ಕುಡಿಯೋಕೆ ಒಳ್ಳೆ ನೀರು, ಓಡಾಡೋಕೆ ಸರಿಯಿರೋ ರಸ್ತೆ, ಈ ತರಹದ ಬೇಸಿಕ್ ಸೌಲಭ್ಯಗಳೇ ಸಿಗದೇ ಇದ್ದಾಗ ಆ ಘನತೆಗೆ ಎಲ್ಲೋ ಒಂದ್ಕಡೆ ಪೆಟ್ಟು ಬೀಳುತ್ತೆ ಅಲ್ವಾ? ಹಾಗಾಗಿ ಇದು ಕೇವಲ ಆಡಳಿತದ ವೈಫಲ್ಯ ಅಲ್ಲ, ಇದು ಮಾನವ ಘನತೆಯ ಪ್ರಶ್ನೆ. ಹಾಗಾದ್ರೆ ಜನರ ಈ ಅಸಮಾಧಾನದ ಹಿಂದಿರೋ ಅಸಲಿ ಕಾರಣಗಳೇನು? ಬರೀ ಮೇಲೆ ಕಾಣೋ ಸಮಸ್ಯೆಗಳಾ ಅಥವಾ ಬೇರೇನಂದ್ರೂ ಆಳವಾದ ಕಾರಣಗಳಿವೆಯಾ? ಬನ್ನಿ ಆ ಅಸಮಾಧಾನದ ಅಂಗರಚನೆಯನ್ನ ಈಗ ನೋಡೋಣ. 3 ಮುಖ್ಯ ಕಾರಣಗಳು ಕಾಣಿಸ್ತವೆ. 1, ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗೆ ಈಗ ಬೇರೆ ನಿರೀಕ್ಷೆ ಇದೆ. ಫ್ರೀ ಸ್ಕೀಮ್ಗಳು ಸಾಕು, ಈಗ ನಮಗೆ ಕಾಣುವಂಥ, ನಮ್ಮ ಬದುಕನ್ನು ಸುಧಾರಿಸುವಂಥ ಸೇವೆಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. 2, ಕಣ್ಣಿಗೆ ಕಾಣುವ ಅಭಿವೃದ್ಧಿಯ ಕೊರತೆ, ಇದು ಅವರ ದಿನನಿತ್ಯದ ಬದುಕನ್ನ ಕಷ್ಟಕರವಾಗಿಸಿದೆ. 3, ಉದ್ಯೋಗದ ಸಮಸ್ಯೆ, ವಿಶೇಷವಾಗಿ ಯುವಕರಲ್ಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ,
ಈ ಸಮಸ್ಯೆಗಳು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇದೆ. ಮಾರಪ್ಪನ್ಪಾಳ್ಯದಲ್ಲಿ ಫ್ಲಡ್ಡಿಂಗ್ಗೆ ದೊಡ್ಡ ತಲೆನೋವಾದ್ರೆ ವೃಷಭಾವತಿ ನಗರದಲ್ಲಿ ನೀರಿನ ಸಮಸ್ಯೆ. ಶಂಕರಮಠದ ಕಡೆ ರಸ್ತೆಗಳೇ ಸರಿಯಿಲ್ಲ. ಇದಕ್ಕೆ ನಾವು ಗ್ರೀವೆನ್ಸ್ ಹೀಟ್ ಮ್ಯಾಪ್ ಅಂತ ಹೇಳೋದು. ಅಂದ್ರೆ ಒಂದೇ ಸೊಲ್ಯೂಷನ್ ಎಲ್ಲಾ ಕಡೆ ವರ್ಕ್ ಆಗಲ್ಲ. ಲೋಕಲ್ ಸಮಸ್ಯೆಗೆ ಲೋಕಲ್ ಪರಿಹಾರವೇ ಬೇಕು. ಇಂಥ ಒಂದು ವಾತಾವರಣದಲ್ಲಿ ಗೆದ್ದ ಅಭ್ಯರ್ಥಿ ಕೆ ಗೋಪಾಲಯ್ಯವರನ್ನೊಮ್ಮೆ ನೋಡೋಣ. ಅವರ ಪ್ರೊಫೈಲ್ ಹೇಗಿದೆ, ಅವರ ಶಕ್ತಿ ಏನು, ದೌರ್ಬಲ್ಯ ಏನಂತ ವಸ್ತುನಿಷ್ಠವಾಗಿ ನೋಡೋಣ. ಅವರ ಸ್ಟ್ರೆಂತ್ಸ್ ಏನು ಅಂತ ನೋಡಿದ್ರೆ, ಮೊದಲನೇದಾಗಿ ಅವರು 3 ಸಲ ಗೆದ್ದಿರುವ ಅನುಭವಿ ಶಾಸಕ, ಮಿನಿಸ್ಟರ್ ಕೂಡ ಆಗಿದ್ರು. ಮುಖ್ಯವಾಗಿ ಅವರು ಅದೇ ಕ್ಷೇತ್ರದವರು, ಲೋಕಲ್ ಇನ್ಸೈಡರ್. ಅವರದೇ ಆದ ಒಂದು ಪರ್ಸನಲ್ ಬ್ರ್ಯಾಂಡ್ ಇದೆ, ಪಕ್ಷ ಮೀರಿ ವೋಟ್ ತಗೋತಾರೆ, ಮತ್ತು ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ. ಇದೆಲ್ಲ ಅವರನ್ನ ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಮಾಡುತ್ತೆ. ಸರಿ, ಇವೆಲ್ಲ ಅವರ ಪ್ಲಸ್ ಪಾಯಿಂಟ್ಸ್. ಹಾಗಾದ್ರೆ ವೀಕ್ನೆಸ್ ಇಲ್ವಾ? ಖಂಡಿತ ಇದೆ. ಅವರ ವರ್ಚಸ್ಸು ಎಷ್ಟೇ ಇದ್ರೂ ಕ್ಷೇತ್ರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆಗಳು ಇನ್ನೂ ಇವೆ. ಫಂಡ್ಸ್ ಬಳಕೆ ಬಗ್ಗೆ ಟೀಕೆಗಳಿವೆ. ಪಕ್ಷ ಬದಲಾಯಿಸಿದ ಇತಿಹಾಸವೂ ಇದೆ. ಹಾಗಿದ್ರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ಲೋಕೆ ಹೇಗೆ ಸಾಧ್ಯವಾಯಿತು? ಅದೇ ಅಲ್ವಾ ಪ್ರಶ್ನೆ. ಈಗ ನಾವು ನಮ್ಮ ವಿಶ್ಲೇಷಣೆಯ ಅತಿ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀವಿ. ಈ ಗೆಲುವು ಆಕಸ್ಮಿಕವಾಗಿ ಬಂದಿದ್ದಲ್ಲ. ಅದೊಂದು ಪಕ್ಕಾ ಪ್ಲಾನ್ ಮಾಡಿ ಡಿಸೈನ್ ಮಾಡಿದ ಸ್ಟ್ರಾಟಜಿಯ ಫಲ. ಆ ಗೆಲುವಿನ ಹಿಂದಿದ್ದ ಬ್ಲೂಪ್ರಿಂಟ್ ಹೇಗಿತ್ತು ನೋಡೋಣ. ಅವರು ಬಳಸಿದ ತಂತ್ರ ಒನ್ ಸೈಜ್ ಫಿಟ್ಸ್ ಆಲ್ ಆಗಿರ್ಲಿಲ್ಲ. ಪ್ರತಿಯೊಂದು ಗುಂಪಿಗೂ ಬೇರೆ ಬೇರೆ ಸಂದೇಶ. ಯುವಕರ ಹತ್ರ ಹೋದ್ರೆ ಜಾಬ್ಸ್, ಸ್ಕಿಲ್ಸ್ ಬಗ್ಗೆ ಮಾತಾಡಿದ್ರು. ಮಹಿಳೆಯರ ಹತ್ರ ಹೋದ್ರೆ ಸೇಫ್ಟಿ, ವೆಲ್ಫೇರ್ ಬಗ್ಗೆ. ಹೀಗೆ ಪ್ರತಿಯೊಂದು ಸಮುದಾಯಕ್ಕೂ ಅವರದೇ ಆದ ಕಾಳಜಿಗೆ ತಕ್ಕಂತೆ ಸಂದೇಶವನ್ನು ರೂಪಿಸಿ ಅವರನ್ನ ತಲುಪಿದ್ದಾರೆ. ಜನರ ಕೋಪವನ್ನ ಒಂದು ಪಾಸಿಟಿವ್ ಅಜೆಂಡಾ ಆಗಿ ಬದಲಾಯಿಸಿದ್ದು ಈ ಮಹಾಲಕ್ಷ್ಮಿ ಗ್ಯಾರಂಟಿಗಳು. ಇವು ಸುಮ್ಮನೆ ಭರವಸೆಗಳಲ್ಲ. ಪ್ರತಿಯೊಂದಕ್ಕೂ ಇಷ್ಟು ಖರ್ಚು, ಇಷ್ಟು ಟೈಮ್ ಮತ್ತು ಇದರಿಂದ ಆಗುವ ಲಾಭ ಹೀಗೆ ಸ್ಪಷ್ಟವಾಗಿ ಹೇಳಲಾಗಿತ್ತು. ಉದಾಹರಣೆಗೆ, ಚರಂಡಿ ಸೆಲಿ ಮಾಡೋಕೆ 2 ವರ್ಷ. ಲಾಭ ಏನು? ಪ್ರವಾಹದಿಂದ ಮುಕ್ತಿ. ಇದು ಜನರಲ್ಲಿ ನಂಬಿಕೆ ಹುಟ್ಟಿಸಿತು. ಅವರ ಮೆಸೇಜಿಂಗ್ ಸ್ಟ್ರಾಟಜಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅದನ್ನ ಚತುರ್ಮುಖ ಸಿದ್ಧಾಂತ ಅಂತ ಕರಿಬೋದು. ಅಂದ್ರೆ 4 ಮುಖಗಳು. ಒಂದು ಮುಖದಿಂದ ಶಿವನಂತೆ ಎದುರಾಳಿಗಳನ್ನ ಅಟ್ಯಾಕ್ ಮಾಡೋದು, ಇನ್ನೊಂದು ವಿಷ್ಣುವಿನಂತೆ ಸ್ಥಿರತೆ, ಬೆಳವಣಿಗೆಯ ಭರವಸೆ ಕೊಡೋದು, ದುರ್ಗೆಯಂತೆ ರಕ್ಷಣೆ ಮತ್ತು ಕಲ್ಯಾಣದ ಮಾತು, ಬ್ರಹ್ಮನಂತೆ ಹೊಸ ಐಡಿಯಾಗಳನ್ನ ಮುಂದಿಡೋದು. ಒಂದೇ ಸಮಯದಲ್ಲಿ ಆಕ್ರಮಣ, ಭರವಸೆ, ರಕ್ಷಣೆ ಮತ್ತು ನಾವೀನ್ಯತೆ. ನೋಡಿ, ಈ ಥರದ ಸ್ಟ್ರಾಟಜಿಗಳಿಗೆಲ್ಲ ಜನರ ಡೇಟಾ, ಅವರ ಬಗ್ಗೆ ಮಾಹಿತಿ ಬೇಕಾಗತ್ತೆ. ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ. ಜನರ ಜೊತೆ ಒಂದು ರಾಜಕೀಯ ಸಂಬಂಧ ಬೆಳೆಸೋದಂದ್ರೆ ಅದು ಬರೀ ವ್ಯವಹಾರ ಅಲ್ಲ, ಅದು ಘನತೆಯ ವಿಷಯ. ನಮ್ಮ ದೇಶದ ದತ್ತಾಂಶ ಸಂರಕ್ಷಣಾ ಚೌಕಟ್ಟಿನ ಪ್ರಕಾರ ಜನರ ಒಪ್ಪಿಗೆ ಪಡೆದು ಅವರ ಮಾಹಿತಿಯನ್ನ ಜವಾಬ್ದಾರಿಯಿಂದ ಬಳಸೋದು ತುಂಬಾ ಮುಖ್ಯ. ಅದೇ ನಂಬಿಕೆಯ ಅಡಿಪಾಯ. ಸರಿ, ಇದು ಮಹಾಲಕ್ಷ್ಮಿ ಲೇಔಟ್ ಕಥೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಮ್ಗೆ ಸಿಗುವ ದೊಡ್ಡ ಪಾಠ ಏನು? ಮಾಡ್ರನ್ ಪಾಲಿಟಿಕ್ಸ್ ಮತ್ತು ಗವರ್ನೆನ್ಸ್ ಬಗ್ಗೆ ಇದು ನಮ್ಗೆ ಏನ್ ಹೇಳುತ್ತೆ? ಸರಳವಾಗಿ ಹೇಳೋದಾದ್ರೆ, ಒಂದು ಮಾಡರ್ನ್ ಚುನಾವಣಾ ಗೆಲುವು ಅಂದ್ರೆ ಏನು? ಅದೊಂದು ಸಿಸ್ಟಮ್. ಅದರ ಫೌಂಡೇಶನ್ ಡೇಟಾ. ಅದರ ಪಿಲ್ಲರ್ ಒಬ್ಬ ಸ್ಟ್ರಾಂಗ್ ಲೋಕಲ್ ಕ್ಯಾಂಡಿಡೇಟ್. ಅದರ ಗೋಡೆಗಳು ಪ್ರತಿಯೊಂದು ಗುಂಪಿಗೆ ತಕ್ಕಂತೆ ರೂಪಿಸಿದ ಸಂದೇಶ. ಮತ್ತು ಅದರ ಮೇಲ್ಚಾವಣಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ತರಹದ ಈಡೇರಿಸಬಹುದಾದ ಭರವಸೆಗಳು. ಇದೆಲ್ಲ ನಮ್ಮ ಕೊನೆಗೊಂಡು ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ. ಹಾಗಾದ್ರೆ ಮುಂದಿನ ಚುನಾವಣೆಗಳ ಭವಿಷ್ಯ ಏನಾಗಿರಬಹುದು? ದೊಡ್ಡ ದೊಡ್ಡ ಐಡಿಯಾಲಜಿಗಳ, ರಾಷ್ಟ್ರೀಯ ವಿಷಯಗಳ, ಅಥವಾ ನಮ್ಮ ಮನೆ ಮುಂದಿನ ರಸ್ತೆ, ನಮ್ಮ ನಲ್ಲಿಯಲ್ಲಿ ಬರೋ ನೀರು, ಇಂಥ ದೈನಂದಿನ ಸಮಸ್ಯೆಗಳಿಗೆ ಸಿಗುವ ಪರಿಹಾರಗಳ? ಯೋಚನೆ ಮಾಡಿ ನೋಡಿ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ